ದಿವಂಗತ ಕಾನ್ಸಿಂಗ್ ರಾಜ್ ಪುರೋಹಿತ್ ಮತ್ತು ಗೌರಿ ದೇವಿರ 18ನೇ ವರ್ಷದ ಸ್ಮರಣಾರ್ಥವಾಗಿ ರೋಟರಿ ಸಂಸ್ಥೆ ಮಾಜಿ ಅಧ್ಯಕ್ಷ ಡಾಕ್ಟರ್ ಕೆ ಮಹೇಂದ್ರ ಸಿಂಗ್ ಕಾಳಪ್ಪ ಮತ್ತು ಕೊಯಮತ್ತೂರು ಅರವಿಂದ ಕಣ್ಣಿನ ಆಸ್ಪತ್ರೆ ಕರೋಹಟ್ಟಿ ಗ್ರಾಮಸ್ಥರ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ನಡೆಯಿತು. ತಾಲೂಕಿನ ಕರೋಹಟ್ಟಿ ಗ್ರಾಮದ ಶ್ರೀ ಗುರುಮಲ್ಲೇಶ್ವರ ಮಠದಲ್ಲಿ ಮಹೇಂದ್ರ ಸಿಂಗ್ ಕಾಳಪ್ಪರವರ ತಂದೆ ಕಾನ್ಸಿಂಗ್ ತಾಯಿ ಗೌರಿ ದೇವಿ ಸ್ಮರಣಾರ್ಥವಾಗಿ ಆಯೋಜಿಸಿದ್ದ ಬೃಹತ್ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಕಾರ್ಯಕ್ರಮ ಕುರಿತು ಮಹೇಂದ್ರ ಸಿಂಗ್ ಕಾಳಪ್ಪ ಮಾತನಾಡಿ, ಪ್ರಸ್ತುತ ದಿನದಲ್ಲಿ ಆರೋಗ್ಯ ಚಿಕಿತ್ಸಾ ವೆಚ್ಚ ದುಬಾರಿಯಾಗಿದೆ. ಗ್ರಾಮೀಣ ಪ್ರದೇಶದ ಬಡ ಜನತೆಗೆ ಅನುಕೂಲವಾಗಲಿದೆ ಎಂದು ನಮ್ಮ ತಂದೆ ತಾಯಿ ಹೆಸರಿನಲ್ಲಿ 18 ವರ್ಷದಿಂದ ಉಚಿತ ಕಣ್ಣಿನ ಆರೋಗ್ಯ ತಪಾಸಣಾ ಶಿಬಿರ ನಡೆಸಿಕೊಂಡು ಬರುತ್ತಿದ್ದು, ಶಿಬಿರದ ಸದುಪಯೋಗವನ್ನು ಅನೇಕ ಜನ ಪಡೆದುಕೊಂಡಿದ್ದಾರೆ. ದಿನಾಂಕ 13/6/2026 2ನೇ ಶನಿವಾರದಂದು ಬನ್ನೂರಿನ ರೋಟರಿ ಶಾಲಾ ಆವರಣದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ಕೂಡ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೆಎಂ ಶಿವಮೂರ್ತಿ, ಕೆಎನ್ ಆನಂದ್, ಗೌಡ್ರು ಮಾದಪ್ಪ, ರಾಜಶೇಖರ್, ನಂಜುಂಡಪ್ಪ, ಚಂದ್ರು ಮೂಗೂರು, ಶಂಕರ್ನಾಗ್, ರಾಜೇಶ್, ಮಹೇಂದ್ರ, ರಮೇಶ್, ಹರ್ಷವರ್ಧನ್, ಜೀವನ್, ಬಸವರಾಜ್, ಪವನ್, ಉಮೇಶ್, ಮಲ್ಲೇಶ್, ಮಲ್ಲಿಕಾರ್ಜುನ ಸ್ವಾಮಿ, ಶಂಭು ನಂಜುಂಡಸ್ವಾಮಿ, ಪ್ರಭುಸ್ವಾಮಿ, ಪ್ರಕಾಶ್ ಗ್ರಾನೇಟ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೇ ಸಂದರ್ಭ ಕರೋಹಟ್ಟಿ ಗ್ರಾಮಸ್ಥರ ವತಿಯಿಂದ ಸಮಾಜ ಸೇವಕ ಮಹೇಂದ್ರ ಸಿಂಗ್ ಕಾಳಪ್ಪರವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. और उसमें विजय सर बहुत हमारा कोऑपरेट करके बहुत ही अच्छा कैंप का आज यहाँ तक लेके आए. हम हर महीने बन्नूर में करते हैं. यहाँ आने के बाद में यहाँ मेरा एक दोस्त है आनंद, वो बोला था यहाँ एक ज़रा ज़्यादा प्रॉब्लम है आजू बाजू में यहाँ बहुत अच्छा है. तो आपको हाँ नोड़ी ಬರೀ ಸೊನೆ ಎಷ್ಟು ಬೇಗ ಕಾಣಿಸ್ತೆ ಎಷ್ಟು ಬೇಗ ಕಾಣಿಸ್ತೆ ಕಣ್ಣು ಮುಚ್ಚಿ ಆಶೀರ್ವಾದ ಇರಲಿ. ನನಗೆ ಇನ್ನೂ ನಿಮ್ಮಂಥ ಆಶೀರ್ವಾದ ಇದ್ರೆ ಇನ್ನೂ ನನಗೆ ಶಕ್ತಿ ಕೊಟ್ಟರೆ ಏನು ನಮಗೆ ಭಗವಂತ ದಾರಿ ತೋರಿಸ್ತಾರೆ ಅದು ಮಾಡ್ಕೊಂಡು ಹೋಗ್ತೀನಿ. ಎಲ್ಲ ನಿಮ್ಮ ಆಶೀರ್ವಾದ ಕೈ ಕಾಣಿಸ್ತಾ ಕೈ ಕಾಣಿಸ್ತಾ ನೋಡಿ, ಸ್ವಲ್ಪ ಕಾಣಿಸ್ತಾ ನೋಡಿ. ಕೈ ಕಾಣ್ತಾ ಇದೆಯಾ? ಬಿಡು, ಅಲ್ಲಿ ನಂಬರ್ ಹೇಳಲಿ. ಒಳ್ಳೆದಾಗಿ ಮಹೇಂದ್ರ ಸಿಂಗ್ ಕಾಳಪ್ಪ ಅವರು ದೊಡ್ಡ ಮನಸ್ಸಿಂದ ಬಂದು ನಮ್ಮ ಹೇಳಿಕೆ ಅಂತ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಆ ವ್ಯವಸ್ಥೆಗೆ ನಮ್ಮ ಯುವಕರ ಸಂಘದ ಎಲ್ಲ ಯುವಕರುಗಳು ಕೂಡ ಸೇರಿ ಎಲ್ಲ ವ್ಯವಸ್ಥೆಗಳು ಮಾಡಿದ್ದಾರೆ. ಅದರಿಂದ ತುಂಬ ಸಂತೋಷ. ಮಹೇಂದ್ರ ಸಿಂಗ್ ಅವರಿಗೆ ಮತ್ತು ನಮ್ಮ ಇವರು ಒಳ್ಳೆಯ ಮಾಡಲಿ ಅಂತ ನಾನು